ಹಲೋ ಸ್ನೇಹಿತರೆ, ಜನತಾ ಎನ್ನ ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಸ್ವಲ್ಪ ದಿವಸ ಆಯ್ತು ಯಾವುದೇ ವಿಚಾರದ ಬಗ್ಗೆ ಈ ಒಂದು ವಿಡಿಯೋ ಮುಖಾಂತರ ನಿಮ್ ಮುಂದೆ ಬರ್ಲಿಕ್ಕೆ ಸಾಧ್ಯವಾಗ್ಲಿಲ್ಲ. ಆದ್ರೆ ಇವತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ನಿಮ್ ಮುಂದೆ ಬರ್ತಾ ಇದ್ದೇನೆ. ಅದುವೇ ಮುಂದಿನ ಈ ಒಂದು ವರ್ಷದಲ್ಲಿ ನಡೀತಾ ಇರುವಂತಹ ಲೋಕಸಭಾ ಚುನಾವಣೆ. ಲೋಕಸಭಾ ಚುನಾವಣೆ ಅಂತ ಹೇಳುವಾಗಲೇ ಕರ್ನಾಟಕದಲ್ಲಿ ಪ್ರತ್ಯೇಕವಾಗಿ ಈ ಕರಾವಳಿಯಲ್ಲಿ, ಅದರಲ್ಲೂ ಪ್ರತ್ಯೇಕವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರತ್ಯೇಕವಾದಂತಹ ಒಂದು ಗೌಜಿ ಗದ್ದಲ ಇದ್ದೇ ಇರುತ್ತೆ. ಏನೇ ಇದ್ರು ಚುನಾವಣೆ ಅಂತ ಬರುವಾಗ ಪ್ರತ್ಯೇಕವಾಗಿ ಈ ಒಂದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಧರ್ಮ ದಂಗಲ್ ಹೆಚ್ಚಾಗಿರುವಂತಹ ಈ ಒಂದು ಸೂಕ್ಷ್ಮ ಪ್ರದೇಶದಲ್ಲಿ ಪಕ್ಷಗಳು ಯಾವೆಲ್ಲ ರೀತಿಯಲ್ಲಿ ಧರ್ಮವನ್ನ ಒಡೆದೋ ನೆಟ್ಟಗೋ ಮಾಡ್ಬಿಟ್ಟು ಏನಾದ್ರೂ ಒಂದು ಮಾಡ್ಬಿಟ್ಟು ತನ್ನ ಪಕ್ಷವನ್ನ ಗೆಲ್ಲಿಸುವಂತಹ ಪ್ರಯತ್ನಕ್ಕೆ ಕೈ ಹಾಕ್ತಾನೆ ಇರುತ್ತೆ. ಅದರಲ್ಲೂ ಪ್ರತ್ಯೇಕವಾಗಿ ಇವಾಗ ಈ ಒಂದು ಒಂದೆರಡು ದಿನಗಳ ಹಿಂದೆ ಅನಂತ್ ಕುಮಾರ್ ಹೆಗಡೆ ಅವರು ಸಾಮಾಜಿಕ ಜಾಲತಾಣಗಳಲ್ಲಿ ಮುಖ್ಯಮಂತ್ರಿಯನ್ನ ಅಥವಾ ಕಾಂಗ್ರೆಸ್ ಪಕ್ಷದವರನ್ನ ಅಥವಾ ಇನ್ನಿತರ ಯಾವುದೇ ಒಂದು ನಾಯಕರನ್ನ ಹೀಯಾಳಿಸಿಕೊಂಡು ಅಥವಾ ಅವ್ಯಾಚ ಪದಗಳನ್ನ ನಿಂದಿಸಿಕೊಂಡು ಏನೆಲ್ಲ ಮಾಡ್ಕೊಂಡು ಕಸರತ್ತು ಮಾಡ್ಕೊಂಡು ಟಿಕೆಟ್ ಗಿಟ್ಟಿಸುವಂತಹ ಒಂದು ಪ್ರಯತ್ನಕ್ಕೆ ಕೈ ಹಾಕ್ತಾನೆ ಇದ್ದಾರೆ. ಏನೇ ಇರಲಿ ಮುಂದಿನ ದಿನಗಳಲ್ಲಿ ಯಾವುದೆಲ್ಲ ರೀತಿಯಲ್ಲಿ ಈ ಒಂದು ಸಿಚುವೇಶನ್ಗಳು ಹೋಗ್ತಾ ಇರುತ್ತೆ ಅನ್ನೋದನ್ನ ನಾವೇ ನೋಡ್ಬೇಕು. ಏನೇ ಇರಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮುಂದೆ ಲೋಕಸಭಾ ಚುನಾವಣೆಯಲ್ಲಿ ನೇರವಾಗಿ ಸೌಜನ್ಯ ಪ್ರಕರಣವು ಶಾಮೀಲಾಗುತ್ತೆ ಅಂದ್ರೆ ತಪ್ಪೇ ಅಲ್ಲ. ಯಾಕಂತಂದ್ರೆ ಬಿಜೆಪಿ ಒಂದು ಕಡೆ ಹಿಂದೂಗಳ ಓಟನ್ನ ಓಲೈಕೆ ಮಾಡಿ ಯಾವುದೋ ಒಂದು ರೀತಿಯಲ್ಲಿ ಕಲೆಕ್ಟ್ ಹಾಕೋಕೆ ನೋಡ್ತಾ ಇದ್ರೆ, ಕಾಂಗ್ರೆಸ್ ಬೇರೆ ಯಾವ್ದಾದ್ರು ರೀತಿಯಲ್ಲಿ ಅಲ್ಪಸಂಖ್ಯಾತರನ್ನ ಇರ್ಬೋದು ಅಥವಾ ಇನ್ನಿತರ ಯಾವುದೇ ಒಂದು ಇಶ್ಯೂವನ್ನ ಇಟ್ಕೊಂಡು ತನ್ನ ಪಕ್ಷವನ್ನ ಬೆಳೆಸೋಕೆ ನೋಡುತ್ತೆ. ಅದಕ್ಕೂ ಪ್ರತ್ಯೇಕವಾಗಿ ಈ ಒಂದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾರನ್ನ ಅಭ್ಯರ್ಥಿಯಾಗಿ ಕಣಕ್ಕಿಳಿಸಬೇಕು ಅನ್ನೋದು ಎರಡೂ ಪಕ್ಷಗಳ ಒಂದು ಪ್ರತ್ಯೇಕವಾದಂತಹ ಒಂದು ಚಿಂತನೆಯಲ್ಲಿ ಬರುವಂತಹ ಒಂದು ವಿಚಾರವಾಗಿರುತ್ತೆ. ಯಾಕಂತಂದ್ರೆ ಯಾರನ್ನೋ ನಿಲ್ಲಿಸಿ ಪ್ರಯೋಜನ ಇಲ್ಲ. ಯಾಕಂತಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆ ಅತಿ ಸೂಕ್ಷ್ಮ ಧರ್ಮ ದಂಗಲ್ ಇರುವಂತಹ ಒಂದು ಪ್ರದೇಶವಾಗಿದೆ. ಆ ಒಂದು ಪ್ರದೇಶದಲ್ಲಿ ಯಾವ ರೀತಿಯಲ್ಲಿ ಚುನಾವಣಾ ಪ್ರಚಾರವನ್ನ ನಡೆಸಿದ್ರೆ ಪಕ್ಷಕ್ಕೆ ಹಿತವಾಗುತ್ತೆ ಅನ್ನೋದನ್ನ ಚಿಂತಿಸ್ತಾರೆ. ಆ ಒಂದು ರೀತಿಯಲ್ಲಿ ನೋಡೋದಾದ್ರೆ ಸೌಜನ್ಯ ಪ್ರಕರಣ ಇಲ್ಲಿ ಪ್ರಮುಖ ಒಂದು ಕಾರಣವಾಗುತ್ತೆ. ಸೌಜನ್ಯ ಪ್ರಕರಣದಲ್ಲಿ ಅಂದ್ರೆ ಈ ಒಂದು ಸೌಜನ್ಯ ಪ್ರಕರಣವನ್ನ ಇವಾಗ ದಕ್ಷಿಣ ಕನ್ನಡದಲ್ಲಿ ನೋಡೋದಾದ್ರೆ ಸೌಜನ್ಯ ಪ್ರಕರಣಕ್ಕೆ ಬೆಂಬಲಿಸುವಂತಹ ಸೌಜನ್ಯ ಪ್ರಕರಣ ಇತ್ಯರ್ಥವಾಗಬೇಕು, ಮರು ತನಿಖೆ ನಡೀಬೇಕು, ಈ ಒಂದು ಪ್ರಕರಣಕ್ಕೆ ಅಪರಾಧಿಗಳು ಆರೋಪಿಗಳು ಯಾರು ಅನ್ನೋದು ಬಹಿರಂಗ ಆಗ್ಬೇಕು ಅನ್ನುವಂತಹ ಒಂದು ವಿಚಾರದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ 90% ಅಂದ್ರೆ ಆಲ್ಮೋಸ್ಟ್ 50% ಹಿಂದೂಗಳು ಅಥವಾ ಯಾರೇ ಆಗಿರ್ಲಿ ಸೌಜನ್ಯ ಪ್ರಕರಣ ಇತ್ಯರ್ಥ ಆಗ್ಬೇಕು ಅನ್ನೋದ್ರಲ್ಲೇ ಇವಾಗ ಹೋರಾಟಗಳನ್ನ ನಡೆಸ್ತಾ ಇರುವಂತಹ ಒಂದು ಸನ್ನಿವೇಶ. ಆ ಒಂದು ಸನ್ನಿವೇಶದಲ್ಲಿ ಸೌಜನ್ಯ ಪರ ನಿಂತಹ ಪಕ್ಷಗಳಿಗೆ ಪೂರಕವಾಗಿ ಈ ಒಂದು ಸ್ಥಾನ ಅಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆ ಗೆಲ್ಲುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ಅದು ಏನೇ ಇರ್ಲಿ, ಯಾವುದೇ ಧರ್ಮದಂಗಲ್ ಇರ್ಲಿ, ಇವತ್ತಿನ ಒಂದು ಸನ್ನಿವೇಶಕ್ಕೆ ಅನುಗುಣವಾಗಿ ಸೌಜನ್ಯ ಪ್ರಕರಣಕ್ಕೆ ಬೆಂಬಲ ನೀಡುವಂತಹ ಅಥವಾ ಮರು ತನಿಖೆ ನಡೆಸುವಂತಹ ಅಥವಾ ಈ ಒಂದು ಪ್ರಕರಣವನ್ನ ಇತ್ಯರ್ಥ ಮಾಡುವಂತಹ ಪಕ್ಷಕ್ಕೆ ಆಗಿರುತ್ತೆ ಜನಗಳ ವೋಟ್ ಅಥವಾ ಜನಗಳ ಆ ಒಂದು ಏನು ಶ್ರೀರಕ್ಷೆಯನ್ನು ನೀಡ್ತಾರೆ ಅದನ್ನ ಆ ಪಕ್ಷಗಳಿಗೆ ಖಂಡಿತವಾಗಿ ನೀಡುತ್ತೆ. ಇವಾಗ ನಾವು ಒಂದು ಲೆಕ್ಕಾಚಾರ ಹಾಕುವ ಪ್ರಕಾರ ಕರ್ನಾಟಕದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಅನ್ನ ಬೆಂಬಲಿಸುವಂತ ಸೌಜನ್ಯ ಪ್ರಕರಣದ ಹೋರಾಟಗಾರರು ಮುಖ ಮಾಡ್ತಾ ಇದ್ದಾರೆ ಅಂದ್ರೆ ತಪ್ಪಾಗಲಾರದು. ಸೌಜನ್ಯ ಪ್ರಕರಣದಲ್ಲಿ ರಾಜಕೀಯ ಇಲ್ಲ, ಆದ್ರೂ ಎಲ್ಲೋ ಒಂದು ಕಡೆ ಸೌಜನ್ಯ ಪ್ರಕರಣವು ರಾಜಕೀಯ ಮಿಶ್ರಿತವಾಗ್ತಾ ಇದೆ ಅನ್ನುವಂತಹ ಆ ಒಂದು ಊಹಾಪೋಹ ಅಥವಾ ನಮ್ಮ ಒಂದು ತಲೆಯಲ್ಲಿ ಬರುವಂತಹ ಒಂದು ಚಿಂತನೆ ಹೇಳ್ತಾ ಇದೆ. ಯಾಕಂತಂದ್ರೆ ಸೌಜನ್ಯ ಪ್ರಕರಣವು ರಾಜಕೀಯಮಯವಾಗುತ್ತೆ. ಯಾಕಂತಂದ್ರೆ ಲೋಕಸಭಾ ಚುನಾವಣೆಯಲ್ಲಿ ಸೌಜನ್ಯ ಪ್ರಕರಣವು ದೊಡ್ಡ ಮಟ್ಟದಲ್ಲಿ ಒಂದು ಪಕ್ಷಕ್ಕೆ ಬೆನ್ನೆಲುಬಾಗುತ್ತೆ ಅನ್ನೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಏನೇ ಇರಲಿ ಮುಂದಿನ ದಿನಗಳಲ್ಲಿ ನಾನು ಈ ಒಂದು ಮಾತನ್ನು ಹೇಳಿದಂತಹ ಮಾತನ್ನು ಬರೆದಿಟ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ಯಾವ ರೀತಿಯಲ್ಲಿ ಸೌಜನ್ಯ ಪ್ರಕರಣವು ರಾಜಕೀಯಮಯವಾಗುತ್ತೆ ಅನ್ನೋದನ್ನ ಕಾದ್ ನೋಡೋಣ. ಅಲ್ಲಿಯವರೆಗೂ ಏನೇ ಇರಲಿ, ಏನೇ ರಾಜಕೀಯ ಪ್ರಚಾರಗಳು ನಡೀತಾ ಇರಲಿ, ಸೌಜನ್ಯ ಪ್ರಕರಣ ಇತ್ಯರ್ಥವಾಗುವುದೇ ನಮ್ಮ ಗುರಿ. ಆದ್ರೂ ಈ ಒಂದು ಪ್ರಕರಣ ಯಾವ ರೀತಿಯಲ್ಲಿ ಕರ್ನಾಟಕದಾದ್ಯಂತ ದೇಶದಾದ್ಯಂತ ಹೈಪ್ ಅನ್ನ ನೀಡ್ತಾ ಇದೆ ಅನ್ನೋದನ್ನ ಸಣ್ಣ ಒಂದು ಉದಾಹರಣೆ ಹೇಳಿದೀನಿ. ಏನೇ ಇರಲಿ ಮುಂದಿನ ದಿನಗಳಲ್ಲಿ ನೋಡೋಣ. ರಾಜಕೀಯವಾಗಿ ಆಸಕ್ತಿ ಇರುವವರು ನಮ್ಮ ಈ ಒಂದು ಚಾನೆಲ್ ಅನ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾತ್ರವಲ್ಲ, ನಿಮ್ಮ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಮಾಡಿ. ಯಾವುದೇ ರೀತಿಯ ರಾಜಕಾರಣಗಳಿರ್ಬೋದು, ರಾಜಕೀಯ ಭ್ರಷ್ಟಾಚಾರಿಗಳಿರ್ಬೋದು ಅಥವಾ ಯಾವುದೇ ಒಂದು ಪ್ರಕರಣದ ಬಗ್ಗೆ ಅಥವಾ ಹೆಣ್ಣಿಗೆ ಆಗುವಂತಹ ಅಪಮಾನದ ಬಗ್ಗೆ ಅಥವಾ ಅತ್ಯಾಚಾರದ ಬಗ್ಗೆ ಅಥವಾ ಕೊಲೆಗಳ ಬಗ್ಗೆ ಸಂಕ್ಷಿಪ್ತವಾದಂತಹ ಒಂದು ವಿವರಣೆಗಳನ್ನ ಯಾವುದೇ ಭಯ ಅಂಜಿಕೆ ಇಲ್ಲದೆ ಈ ಒಂದು ಚಾನಲ್ ಮುಖಾಂತರ ಹೇಳೋಕೆ ನಾನಿರ್ತೀನಿ. ನೀವು ಸಪೋರ್ಟ್ ಮಾಡ್ತಾ ಇರಿ. ಅಲ್ಲಿವರೆಗೂ